ಹಾಯ್ ಫ್ಯಾಮಿಲಿ, ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಚಿನಿಮನ ಸ್ಕೂಲಿಗೆ ಬಿಟ್ಬಿಟ್ಟು ಡೈರೆಕ್ಟಾಗಿ ಹಾಗೆ ಶಾಪಿಗೆ ಬಂದೆ, ಓಡ್ತಾ ಇದ್ದಾವೋ ಇಲ್ವ ಅಂತ. ಇದು ನೋಡ್ತಾ ಇರ್ಬೋದು, ಎರಡು ಕೂಡ ಸೇಮ್ ಸ್ಯಾರಿ, ಕಲರ್ ಮಾತ್ರ ಕಾಂಬಿನೇಷನ್ ಚೇಂಜ್ ಅಷ್ಟೇ. ನೋಡ್ತಾ ಇರ್ಬೋದು, ಅಲ್ಲಿ ಕುರ್ಚಿ ಮೇಲೆ ಸ್ಯಾರೀಸ್ ಹಾಗೆ ಬಿದ್ದಿದೆ. ಬೆಳಗ್ಗೆ ತೆಗೆದಿರೋದು ಜಿಗ್ಜಾಗ್ ಫಾಲ್ ಹಾಕಬೇಕು ಅಂತ ಫೋಲ್ಡ್ ಮಾಡಿಲ್ಲ. ಎರಡು ಡಿಸೈನ್ ಕೂಡ ಅಟ್ ಎ ಟೈಮ್ ಸ್ಟಾರ್ಟ್ ಮಾಡಿದ್ದೆ. ಇದನ್ನು ಬ್ಯಾಕು ಫ್ರಂಟು ಸ್ಟಾರ್ಟ್ ಮಾಡಿದೆ, ಅದಕ್ಕೆ ಸ್ಲೀವ್ಸ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬ್ಯಾಕು ಕಂಪ್ಲೀಟಾಗಿ, ಫ್ರಂಟು ಕಂಪ್ಲೀಟಾಗಿ, ಸ್ಲೀವ್ಸ್ ಇನ್ನೇನು ಬುಟ್ಟ ಕೊಟ್ಟರೆ ಮುಗಿದೋಯ್ತು ಔಟ್ಲೈನ್ ಬಂದರೆ. ಈ ಕಡೆ ನೋಡ್ತಾ ಇರ್ಬೋದು, ಇನ್ನೂ ಬರೀ ಸ್ಲೀವ್ಸಲ್ಲೇ ರನ್ ಆಗ್ತಾ ಇದೆ, ತುಂಬ ಕಟ್ಟಾಗ್ತಾ ಇದೆ. ಅದು ಬಂದುಬಿಟ್ಟು ಹಳೆ ಮಷೀನು ನಮ್ಮದು, ಇದು ಬಂದುಬಿಟ್ಟು ಹೊಸ ಮಷೀನು. ಸೌಂಡ್ ಆದ್ರೂ ಸ್ವಲ್ಪ ವೇರಿಯೇಷನ್ ಇದೆ, ಅದು ಸ್ವಲ್ಪ ಸ್ಮೂತಾಗಿ ಓಡೋ ಥರ ಅನ್ನಿಸ್ತಾ ಇದೆ. ತುಂಬ ರಫಾಗಿ ಹೆವಿ ತೊಗೊಂಡು ಓಡ್ತಾ ಇದೆಯೇನೋ ಅಂತ ಫೀಲ್ ಆಗ್ತಾ ಇದೆ ನನಗೆ. ಸೌಂಡ್ ಆದ್ರೂ ಸಹ ಅಷ್ಟೇ, ಸೌಂಡಲ್ಲೇ ಕಂಡುಹಿಡಿಬೋದು ಏನಾಗಿದೆ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಸಲ ಥ್ರೆಡ್ನ ಬಾಬಿನ ಚೇಂಜ್ ಮಾಡ್ತಾನೆ ಇದೆ, ಬಟ್ ಏನು ಪ್ರಾಬ್ಲಮ್ ಅಂತಲೂ ಸಹ ಗೊತ್ತಾಗ್ತಾ ಇಲ್ಲ. ಸರ್ವಿಸ್ ಆದ್ರೂ ಅಷ್ಟೇ, ಆ ಮಷಿನ ಸರ್ವಿಸೇ ಮಾಡಿಸಿಲ್ಲ, ನಾವೇನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀವಿ. ಈ ಮಷಿನ್ಗೆ ಸರ್ವಿಸ್ನವ್ರನ್ನೂ ಸಹ ಕರೆಸಿ ಕ್ಲೀನ್ ಮಾಡಿಸಿದ್ದೀನಿ, ಬಟ್ ಆದ್ರೂ ಸಹ ಜಾಸ್ತಿ ಕಟ್ಟಾಗ್ತಾ ಇದೆ. ಏನು ಪ್ರಾಬ್ಲಮ್ ಅಂತಲೂ ಸಹ ಗೊತ್ತಾಗ್ತಾ ಇಲ್ಲ. ಒಂದು 1500 ಸ್ಟಿಚ್ ಓಡುತ್ತೆ, ಮತ್ತೆ ಕಟ್ಟಾಗುತ್ತೆ. ಅದೇನೋ ಕಟ್ಟಾಗ್ತಿದೆಯೋ ನಾನು ಕಾಣೆ. ಬೆಳಗ್ಗೆಯಿಂದ ದಾರ ಹಾಕಿ ಸಾಕಾಗಿದೆ. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ 1 ನಿಮಿಷ ಇದೆ ಅಷ್ಟೇ, 1 ನಿಮಿಷಕ್ಕೆ ಕಟ್ಟಾಗಿದೆ. ಅದು ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ. ಸೊ ಇಲ್ಲಿ ಬಾಬಿನ ಹತ್ರ ಎಲ್ಲನೂ ಬಂದು ಕ್ಲೀನ್ ಮಾಡಿ ಎಲ್ಲನೂ ಸಹ ನೋಡಿಬಿಟ್ಟೆ ಹೋಗಿದ್ದೀನಿ, ಬಟ್ ಏನಕ್ಕೆ ಕಟ್ಟಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಬಾಬಿನ ಕರೆಕ್ಟಾಗೇ ಇದೆ, ಏನೂ ಸಹ ಪ್ರಾಬ್ಲಮ್ ಆಗಿಲ್ಲ. ನೋಡ್ತಾ ಇರ್ಬೋದು, ಇದು ನಾನು ಸಾಯಂಕಾಲ ಕೊಡಲೇಬೇಕು. ಇದು ಬ್ಲೌಸು ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ, ಯಾಕಂದರೆ ನಾನು ಇರಲಿಲ್ಲ, ನಿನ್ನೆ ಫುಲ್ ಹೊರಗಡೆ ಹೋಗಿದ್ವಿ ಸಂಡೇ. ಸೊ ಅವ್ರು ಅದೇ ಟೈಮಿಗೆ ಕಾಲ್ ಮಾಡಿದ್ರು, ಹೊರಗಡೆ ಇದ್ದೀನಿ ಅಂದಿದ್ದಕ್ಕೆ ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ಅವ್ರಿಗೆ ಇದು ನೋಡಿದ್ರೆ ಈ ಥರ ಪ್ರಾಬ್ಲಮ್ ಆಗಿ ಕೂತಿದೆ. ಸೊ ನೋಡೋದು, ನವೀನ್ ಅವ್ರಿಗೆ ಕಾಲ್ ಮಾಡ್ತೀನಿ, ಅವ್ರು ಏನಾದರೂ ಸಜೆಷನ್ ಕೊಡ್ತಾರೆ. ಯಾಕಂದರೆ ಮಷಿನ್ದು ಅಷ್ಟು ಟೆಕ್ನಿಕಲಿ ತಿಳ್ಕೊಂಡಿಲ್ಲ ನಾನು, ಯಾಕಂದರೆ ಇವರೇ ಎಲ್ಲನೂ ಕ್ಲೀನ್ ಮಾಡಿ ನೀಟ್ ಮಾಡಿ ಎಲ್ಲನೂ ನೆಟ್ಟು ಸ್ಕ್ರೂ ಬೋಲ್ಟು ಏನೇ ಇದ್ದರೂ ಅವ್ರಿಗೆ ಕೆಲಸ ಹೇಳೋದು ನಾನು. ಸೊ 1 ಗಂಟೆವರೆಗೂ ಹೆಂಗೋ ಮ್ಯಾನೇಜ್ ಮಾಡು, 1 ಗಂಟೆ ಮೇಲೆ ಕ್ಲೀನ್ ಮಾಡಿ ಕೊಟ್ಟೋಗ್ತೀನಿ ಬಂದುಬಿಟ್ಟು ಅಂತ ಹೇಳಿದ್ದಾರೆ. ಅಂದರೆ ಒಂದು 40 ಮಿನಿಟ್ಸ್ ಲಂಚ್ ಬ್ರೇಕ್ ಇರುತ್ತೆ ಅಲ್ವಾ, ಸೊ ಬರ್ತೀನಿ ಅಂತ ಹೇಳಿದ್ದಾರೆ. ಇದನ್ನು ಬಂದುಬಿಟ್ಟು ಕ್ಲೀನ್ ಮಾಡಿಸ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಇದನ್ನ ರನ್ ಮಾಡ್ತಾ ಇರಬೇಕು. ಅಷ್ಟೊತ್ತಿಗೆ ನಾನು ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರ್ತೀನಿ. ಕಟ್ಟಾದರೆ ಅಲ್ಲಿಗೆ ಸ್ಟಾಪ್ ಆಗಿರುತ್ತದು. ಸೊ ನೋಡಿ, ಇವಾಗ ಜಸ್ಟ್ ಇದನ್ನು ಹಾಕಿಬಿಟ್ಟು ಬಂದಿದ್ದೀನಿ ಇಲ್ಲಿ. ಇದು ಹಾಲೆ ಕಟ್ಟಾಗಿ ನಿಂತ್ಕೊಳ್ತು. ಇದೇನು ಜಾಸ್ತಿ ಕಟ್ಟಾಗಿಲ್ಲ ಹೇಳಬೇಕು ಅಂತಂದರೆ, ಥ್ರೆಡ್ ಏನಾದರೂ ಖಾಲಿಯಾಗಿರುತ್ತೆ ಕೆಳಗಡೆ ಬಾಬಿಂದು, ಅಷ್ಟೇನು ಪ್ರಾಬ್ಲಮ್ ಆಗಿಲ್ಲ, ಆರಾಮಾಗಿ ಓಡ್ತಾ ಇದೆ. ಸೊ ದಾರ ಹಾಕಿ ರನ್ ಕೊಟ್ಟಿದ್ದೀನಿ, ಅಷ್ಟೇನು ಪ್ರಾಬ್ಲಮ್ ಆಗಿಲ್ಲ. ಇದನ್ನು ನಾನು ಫಿಟ್ ಮಾಡಿ ಹೋಗಿ ಅಡುಗೆ ಎಲ್ಲ ಮಾಡಿ ಮುಗಿಸಿ ಚಿನಿಮನ್ ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಿ. ಇದೆರಡು ಆಗೋದ್ರೊಳಗಡೆ ಫ್ರಂಟು ಮತ್ತು ಬ್ಯಾಕು ಆರಾಮಾಗಿ ಓಡ್ತಾ ಇದೆ. ಅದೇ ಸ್ವಲ್ಪ ಹೆವಿ ಕಿರಿಕ್ ಮಾಡ್ತಾ ಇದೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸೊ ನಾನು ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಫೈನಲಿ ಕಂಪ್ಲೀಟ್ ಆಯಿತು, ಅಂತ ಇಂತೂ ಏನೋ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಮತ್ತೆ ಇನ್ನೊಂದು ಹೇಳಬೇಕು, ಕೆಲವು ಈ ಥರ ಮಾರ್ಕ್ ಆಗಿದೆಯಲ್ಲ ಆಯಿಲ್ದು. ಸೊ ನಾವು ಯೂಸ್ ಮಾಡೋ ಆಯಿಲು ಇದು ಮಷಿನ್ಗೆ ಅಂತಲೇ ಬರುತ್ತೆ, ಬಟ್ ಆಯಿಲ್ ಏನು ಅಂತಂದರೆ ಇದು ಡ್ರೈ ಆಗಿ ಹೋಗ್ಬಿಡುತ್ತೆ, ಅದು ಹಾಗೆ ಉಳ್ಕೊಳಲ್ಲ. ನೀವು ಎಂಥ ರೇಷ್ಮೆ ಸೀರೆಗೆ ಆಯಿಲ್ ಮಾರ್ಕ್ ಆದ್ರೂ ಸಹ ಇದು ಆಯಿಲ್ ಡ್ರೈ ಆಗಿ ಹೋಗುತ್ತೆ. ಅದು ಆಯಿಲ್ ಆಗಿರೋ ಜಾಗದಾಗ ಮೂವ್ ಆಗ್ತಾ ಇದ್ದರೆ ಮಾತ್ರ ಅದು ಹಾಗೇ ಇರುತ್ತೆ. ಇಲ್ಲ ಅಂತ ಈ ವೀಲ್ ಹತ್ರ ಏನಾದರೂ ಆಯಿಲ್ ಸ್ಪ್ರೇ ಮಾಡ್ತೀವಲ್ವ, ಅಲ್ಲಿ ಮಾತ್ರ ಮೂವ್ ಆಗ್ತಾ ಇದ್ದರೆ ಅದು ಆಯಿಲ್ ಹಾಗೆ ಇರುತ್ತೆ. ಈ ಥರ ಏನಾದರೂ ಬಟ್ಟೆಗಳಿಗೆ ಬಿತ್ತು ಅಂತಂದರೆ ಗಾಳಿ ಬಿಟ್ಟರೆ ಅದು ಫುಲ್ಲು ಡ್ರೈ ಆಗಿ ಹೋಗ್ಬಿಡುತ್ತೆ, ಇದು ಇರೋದಿಲ್ಲ. ನಿಮ್ಗೆ ಏನಾದರೂ ಆಯಿಲ್ ಈ ಥರ ಆಗಿತ್ತು ಅಂತಂದರೆ ಹೇರ್ ಡ್ರೈಯರ್ ಬರುತ್ತೆ ಗೊತ್ತಾ, ಸೊ ಅದನ್ನು ಫುಲ್ ಹೀಟ್ ಮಾಡಿ, ಇಲ್ಲ ನಾರ್ಮಲಾಗಿ ಹೀಟ್ ಬರ್ದಿರೋ ನಾರ್ಮಲ್ಲು ಗಾಳಿನೇ ಬರುತ್ತಲ್ವ, ಆ ಥರ ಫುಲ್ಲು ಜಾಸ್ತಿ ಸ್ಪೀಡ್ ಇಟ್ಕೊಂಡು ಡ್ರೈ ಮಾಡಿಬಿಟ್ರೆ ಡ್ರೈ ಆಗಿ ಹೋಗ್ಬಿಡುತ್ತೆ. ನಮ್ಗೆ ಇದುವರೆಗೂ ಏನು ಆ ಥರ ಆಯಿಲ್ದೇನು ಮೇಜರ್ ಪ್ರಾಬ್ಲಮ್ ಆಗಿಲ್ಲ. ಸ್ಯಾರಿ ಆಗಿಬಿಡ್ತು, ಬ್ಲೌಸ್ ಆಗಿಬಿಡ್ತು ಅಂತ ಹೇಳಿಬಿಟ್ಟು ಡ್ರೈ ಆಗಿ ಹೋಗ್ಬಿಡುತ್ತೆ. ನಮಗೇನು ಪ್ರಾಬ್ಲಮ್ ಇಲ್ಲ, ಥ್ರೆಡ್ ಕಟ್ ಆಗದೇ ಇರೋ ಆರಾಮಾಗಿ ಓಡಿದ್ರೆ ಅದೇ ಒಂದು ದೊಡ್ಡ ಹೆಲ್ಪ್ ಈ ಮಷಿನ್ ಕಡೆಯಿಂದ ನಮಗೆ. ಸೊ ಇದು ಇನ್ನು 46 ನಿಮಿಷ ಇದೆ, ಇನ್ನು 1 ಅವರು. ಸೊ ನಾನು ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸೊ ಇನ್ನು ಇವಾಗ ಶಾಪಿಗೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಎಷ್ಟು ಬಿಸಿಲಿದೆ ಅಂತಂದರೆ
ಸೆಕೆ ಬರ್ತಾನೆ ಇದೆ, ಅಷ್ಟು ಬಿಸಿಲಿದೆ ಇವತ್ತು, ಯಾಕೋ ಗೊತ್ತಿಲ್ಲ. ಇನ್ನೂ ಇದು ಫುಲ್ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು, ನೋಡ್ತಾ ಇರ್ಬೋದು. ಸೊ ಸ್ನಾನಕ್ಕೆ ನೀರು ಬಿಟ್ಬಿಟ್ಟು ಒಂದು 10 ನಿಮಿಷ ಮಲ್ಕೊಳ್ಳೋಣ ಅಂತ ಹೋದರೆ ಬೆಳಗ್ಗೆ ಅತ್ತೆ ನವೀನವ್ರಮ್ಮ ಮತ್ತು ಅವ್ರ ಚಿಕ್ಕಮ್ಮ ಇಬ್ಬರು ಊರಿಗೆ ಹೋದ್ರಲ್ವ, ಬೇಗನೆ ಎದ್ದಿದ್ದು, 3:30ಗೆ ಎದ್ದಿದ್ದು. ಸೊ ಕಣ್ಣು ಎಳಿತಾ ಇತ್ತು. 10 ನಿಮಿಷ ಉಳ್ಕೊಳ್ಳೋಣ ಅಂತ ಹೋಗಿ 2 ಅವರ್ಸ್ ನಿದ್ದೆ ಮಾಡಿ ಬಂದಿದ್ದೀನಿ ಇವತ್ತು. ಸೊ ಇಲ್ಲೇ ಲೇಟಾಗಿ ಹೋಯ್ತು ನನಗೆ. ಇನ್ನು ಇದು ಸ್ಲೀವ್ಸ್ ಇನ್ನೂ ರನ್ ಆಗ್ತಾನೇ ಇದೆ. ಇದು ಇವತ್ತು 8 ಗಂಟೆಗೆ ಕೊಡಬೇಕು ನಾನು ಇದನ್ನು. ಅವರಿಗೆ ಹೇಳಿದ್ದು ಹೊರಗಡೆ ಹೋಗಿದ್ದೀನಿ, ಲೇಟ್ ಆಗುತ್ತೆ ಅಂತ ಹೇಳಿದ್ದೆ. ಸರಿ 8 ಗಂಟೆ ಒಳಗಡೆ ಕೊಡಿ, ಹೊರಗಡೆ ಹೋಗಬೇಕು, ಊರಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟೊಳಗಡೆ ಇದನ್ನು ಸ್ಟಿಚ್ ಮಾಡಿ ಕೊಟ್ಬಿಡ್ಬೇಕು ನಾನು. ಸ್ಟಿಚ್ ಆದಮೇಲೆ ವಿಡಿಯೋನ ಸಹ ತೋರಿಸ್ತೀನಿ. ಇದೊಂದು ಕಂಪ್ಲೀಟ್ ಆದರೆ ಲೈನಿಂಗ್ ಎಲ್ಲ ಕಟ್ ಮಾಡಿಟ್ಕೊಂಡು ಆಮೇಲೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು. ಇನ್ನು ಇದು ಯಾವುದು ಫಸ್ಟ್ ಆಗೋದು. ಇದು ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು, ಇನ್ನು 10 ಮಿನಿಟ್ಸ್ ಇದೆ ಅಷ್ಟೇ. ಇದು ಕಂಪ್ಲೀಟ್ ಆದ ತಕ್ಷಣ ಇವಾಗ ಒಂದು ಬ್ಲೌಸು, ಇದನ್ನು ಸಹ ಸಂಜೆ ಈವ್ನಿಂಗು ಡೆಲಿವರಿ ಕೊಡಬೇಕು. ಇದನ್ನು ಸಹ ಇವಾಗ ಸ್ಟಿಚ್ ಮಾಡಬೇಕು. ಇದು ಹೆಂಗಿದೆ ಅಂತಂದರೆ, ಇವಾಗ ಎಂಥದ್ದು ಕಲಂಕಾರಿ ಥರ ವರ್ಕ್ ಬಂದಿದೆಯಲ್ಲ ಸ್ಯಾರಿನಲ್ಲಿ, ಅಂದರೆ ಏನಂತಾರೆ ಅದನ್ನು, ಸೊ ಈ ಥರ ಸ್ಯಾರಿಗಳು ತೋರಿಸ್ತೀನಿ ರೀ. ಸೊ ಈ ಥರ ಸ್ಯಾರಿಗಳು, ಇದನ್ನು ಏನಂತಾರೆ, ನನಗೆ ಸ್ಯಾರಿ ಹೆಸರು ಬರ್ತಾ ಇಲ್ಲ. ಸೊ ಈ ಥರ ಸ್ಯಾರಿಗೆ ಲೈಟ್ ತೊಗೊಂಬಂದಿದ್ದಾರೆ. ಲೈಟ್ ರಿಫ್ಲೆಕ್ಷನ್ನಿಗೆ ಕಲರ್ ಕಾಂಬಿನೇಷನ್ನೇ ಗೊತ್ತಾಗ್ತಾ ಇಲ್ಲ. ಎಷ್ಟು ಒಂದು 7-8 ಥ್ರೆಡ್ನ ನೋಡಿದ್ದೀನಿ, ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮಾರ್ನಿಂಗ್ ಕಲೆಕ್ಟ್ ಮಾಡ್ಕೊಂಬಿಡಿ ಅಂತ ಹೇಳಿಬಿಟ್ಟು ಕಳಿಸಿದ್ದೆ. ಬೆಳಗ್ಗೆ 8 ಗಂಟೆಗೆ ಬರ್ತೀನಿ ಅಂದು ಬಂದಿಲ್ಲ. ಸೊ ಇದನ್ನು ಬ್ಲೌಸು ವರ್ಕ್ ಜೊತೆನೇ ಇಸ್ಕೊಂಡು ಹೋಗ್ತಾರೆ ಸ್ಯಾರಿ. ಸೊ ಅಷ್ಟೊತ್ತಿಗೆ ಇದನ್ನು ನಾನು ವರ್ಕ್ ಮಾಡಿ ಫಿನಿಷ್ ಮಾಡಿ ಇಡಬೇಕು. ಅವರು ಹೇಳಿದರು ನನಗೆ ಈವ್ನಿಂಗ್ ಎಷ್ಟೊತ್ತಿದ್ರೂ ಬೇಕು ಅಂತ ಹೇಳಿಬಿಟ್ಟು. ಸೊ ಇದನ್ನು ಬೇಗ ಫಿನಿಶ್ ಆದ ತಕ್ಷಣವೇ ಅದನ್ನು ಫಿಟ್ ಮಾಡಿ ನಾನು ಲೈನಿಂಗ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಇದನ್ನು ಆ ಸ್ಟಿಚ್ ಮುಗಿಯೋಷ್ಟೊಳಗಡೆ ಇದನ್ನು ಸಹ ವರ್ಕು ಕಂಪ್ಲೀಟ್ ಮಾಡ್ಕೊಬೇಕು. ಕೆಲಸ ಮಾಡ್ಕೊತಾನೆ ನೋಡಿ, ಕಟ್ಟಾಯಿತು ಅಲ್ಲೇ. ಸೊ ಸರಿ, ನಾನು ಸ್ಟಿಚ್ ಆದಮೇಲೆ ನಾನು ಬ್ಲೌಸ್ ತೋರಿಸ್ಲಿಕ್ಕೆ ನಾನು ವೀಡಿಯೋನ ಮಾಡ್ಕೊತೀನಿ. ಇನ್ನು ವೀಡಿಯೋ ಮಾಡ್ಕೊತಿದ್ರೆ ಸ್ಟಿಚ್ ಆಗೋಲ್ಲ, ಮತ್ತು ಅವ್ರಿಗೆ ಲೇಟಾಗಿ ಹೋಗ್ಬಿಡುತ್ತೆ. 8 ಗಂಟೆ ಒಳಗಡೆ ಕೊಡಬೇಕು, ನಾನು ಹೊರಗಡೆ ಹೋಗಿದ್ದೀನಿ ಅಂತ ಬೇರೆ ಹೇಳಿದ್ದೀನಿ. ಸೊ ಏನೋ ಕಂಪ್ಲೀಟ್ ಆದರೆ ಸಾಕು ಅನ್ನಂಗೆ ಆಗ್ಬಿಟ್ಟೈತೆ ನನಗೆ. ಸೊ ನಾನು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ. ಫೈನಲಿ ಬ್ಲೌಸ್ಗಳು ಸ್ಟಿಚ್ ಆಯಿತು. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ವರ್ಕ್ ಅಂತ ಹೇಳಿಬಿಟ್ಟು. ಸ್ವಲ್ಪ ಡಾರ್ಕ್ ಸ್ಕೈ ಬ್ಲೂ ಕಲರ್ಗೆ ಡಾರ್ಕ್ ಪರ್ಪಲ್ ಕಲರ್ ಬಂದಿತ್ತು. ಡಾರ್ಕ್ ಅಂದರೆ ಫುಲ್ಲು ಡಾರ್ಕ್ ಪರ್ಪಲ್ಲು. ವಿಡಿಯೋದಲ್ಲಿ ಲೈಟ್ ಬೆಳಕಿಗೆ ಆ ಥರ ಕಾಣಿಸ್ತಾ ಇದೆ. ನೈಟ್ ಅಲ್ವಾ ವಿಡಿಯೋ ಮಾಡ್ಕೊಂಡಿದ್ದು. ಸೊ ಫೈನಲಿ ವರ್ಕ್ ಬಂದ್ಬಿಟ್ಟು ಈ ಥರ ಕಟ್ ವರ್ಕಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ವರ್ಕು ಹೇಳಬೇಕು ಅಂತಂದರೆ. ಇನ್ನು ಟ್ಯಾಜಲ್ಸ್ ಬಂದ್ಬಿಟ್ಟು ಈ ಥರ ಸಿಂಪಲಾಗಿ ಫ್ಯಾನ್ಸಿನಲ್ಲಿ ಕೊಟ್ಟಿದ್ದೆ ಅಷ್ಟೇ. ಇನ್ನು ನೋಡ್ತಾ ಇರ್ಬೋದು ಸ್ಟಿಚಿಂಗ್ ಯಾವ ಥರ ಆಗಿದೆ ಅಂತೇಳ್ಬಿಟ್ಟು. ಏನು ಗೊತ್ತಾ, ಸ್ಟಿಚ್ ಮಾಡೋಕ್ಕಿಂತ ನೋಡೋದಕ್ಕೂ ವರ್ಕ್ಗಳು ಸ್ಟಿಚ್ ಆದಮೇಲೆ ನೋಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ ಬ್ಲೌಸು. ಸ್ಲೀವ್ಸಲ್ಲಿ ಬಂದಿರೋಂತಹ ಬುಟ್ಟ ನನಗೆ ಯಾಕೆ ತುಂಬಾ ಇಷ್ಟ ಆಗ್ತಾಯಿತ್ತು. ಚಿಕ್ಕದಾಗಿ ಬುಟ್ಟಾಸ್ ಬಂದಿದೆಯಲ್ಲ, ಸೊ ಅದು ಇನ್ನು ಬ್ಯಾಕಲ್ಲಿ ಬುಟ್ಟ ಕೊಟ್ಟಿಲ್ಲ. ಬ್ಲೌಸಲ್ಲಿನೇ ಅದರಲ್ಲಿನೇ ಬುಟ್ಟ ಬಂದಿದ್ವು ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಬ್ಯಾಕಲ್ಲಿ ಬುಟ್ಟ ಕೊಟ್ಟಿಲ್ಲ. ಸ್ಲೀವ್ಸಲ್ಲಿ ಅದರಲ್ಲೇ ಫುಲ್ಲು ಕಂಪ್ಲೀಟಾಗಿ ರನ್ನಿಂಗಲ್ಲೇ ಬಂದಿತ್ತು ಬುಟ್ಟಗಳು. ಸೊ ಅದನ್ನೇ ಕೊಟ್ಟಿದ್ದೀನಿ. ಸೊ ನಿಜವಾಗ್ಲೂ ಸಹ ವರ್ಕು ತುಂಬಾ ಇರಿಟೇಟ್ ಮಾಡಿಬಿಡ್ತು. ವರ್ಕು ಕಂಪ್ಲೀಟ್ ಆಗೋಷ್ಟರೊಳಗಡೆ ಜಾಸ್ತಿ ದಾರ ಕಟ್ಟಾಗ್ತಾಯಿತ್ತು. ಯಾಕೆಂದರೆ ಥ್ರೆಡ್ ಬಂದುಬಿಟ್ಟು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬಂದಿತ್ತು. ಸೊ ಅದ್ರ ಮೇಲೆ ಜರಿನ ಫಿನಿಶಿಂಗ್ ಕೊಡಬೇಕಿತ್ತಲ್ವ, ಸ್ವಲ್ಪ ಇರಿಟೇಟ್ ಆಯಿತು ಅಷ್ಟೇ ಈ ಒಂದು ಬ್ಲೌಸ್ಗೆ. ಇನ್ನು ಅದು ಹೊಸ ಮಷಿನ್ ಬಂದುಬಿಟ್ಟು ಕೆಳಗಡೆ ಕ್ಲೀನ್ ಮಾಡಬೇಕಿತ್ತು, ಕ್ಲೀನ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಆಯಿತು ಅಷ್ಟೇ. ಇನ್ನು ಈ ಒಂದು ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಏನು ಗೊತ್ತಾ, ಬ್ಲೌಸು ಎಷ್ಟೇ ಸಿಂಪಲ್ಲಾಗಿರ್ಲೂ, ಎಷ್ಟೇ ಹೆಂಗೆ ಇದ್ರೂ ಸಹ ಕಲರ್ ಕಾಂಬಿನೇಷನ್ನು ಚೆನ್ನಾಗಿತ್ತು ಅಂತಂದರೆ ಎಲ್ಲ ಬ್ಲೌಸ್ಗಳನ್ನು ಸಹ ಅಷ್ಟೇ ಚೆನ್ನಾಗಿ ಕಾಣಿಸ್ತವೆ. ಸೊ ಬ್ಲೌಸು ಸ್ಯಾರಿ ಹಂಗಿತ್ತು ಹಿಂಗಿತ್ತು ಕ್ವಾಲಿಟಿ ಅದೆಲ್ಲ ಸಪ್ರೇಟ್ ಇದ್ರೂ ಸಹ ಕಲರ್ ಕಾಂಬಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೆಲ್ಲರಿಗೂ ಅಷ್ಟೇ, ಸ್ಯಾರಿ ಯಾರ್ಯಾರು ಪರ್ಚೇಸ್ ಮಾಡ್ತೀರಾ, ಸೊ ಕಲರ್ ಕಾಂಬಿನೇಷನ್ನ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ಡಿಸೈನ್ ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಸೇಮ್, ಎರಡು ಬ್ಲೌಸ್ ಕೂಡ ಸೇಮ್ ಡಿಸೈನು ನೋಡ್ತಾ ಇರ್ಬೋದು. ಅಂದರೆ ಕಲರ್ ಕಾಂಬಿನೇಷನ್ ಚೇಂಜ್ ಆದರೆ ಫಿನಿಶಿಂಗ್ ಆಗಿರ್ಬೋದು ಎಲ್ಲ ಸೇಮ್ ಇರುತ್ತೆ. ಕಲರ್ ಕಾಂಬಿನೇಷನ್ ಅನ್ನೋದು ಚೇಂಜ್ ಆಯಿತು ಅಂತಂದರೆ ಸೊ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅಲ್ವಾ, ಗೊತ್ತಾಗುತ್ತೆ ಅಲ್ವಾ ಅಂತ. ನನಗೆ ಇದೇ ಸ್ವಲ್ಪ ರಿಚಾಗಿ ಕಾಣಿಸುತ್ತೇನೋ ಅಂತ ಅನ್ನಿಸ್ತು ಈ ಕಲರು. ಸೊ ಇನ್ನು ಬ್ಲೂ ಕಲರು ಸ್ವಲ್ಪ ಡಲ್ ಹೊಡಿಬೋದು. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದೆ. ಮತ್ತು ಕಂಟಿನ್ಯೂ ಮಾಡೋಕ್ಕೆ ತುಂಬಾ ಲೇಟ್ ಆಗೋಯಿತು. ಮನೆಗೆ ಬಂದು ತಿಂದು ಮಲ್ಕೊಳೋ ಅಷ್ಟರೊಳಗಡೆ 11:30 12 ಗಂಟೆ ಹಾಗೆ ಹೋಯಿತು. ಇನ್ನೂ ಏನಪ್ಪ ಅಂತಂದರೆ ಸಿಂಪಲ್ ವರ್ಕಲ್ಲಿ ಪ್ಯಾಟ್ರನ್ನಲ್ಲಿ ಕೇಳ್ತಾ ಇರ್ತಾರೆ ವರ್ಕ್ಗಳು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಬ್ಲೌಸು
ಈ ಥರ ಫುಲ್ಲು ಬ್ರಾಡಾಗಿ ಬರುತ್ತೆ ನಿಮಗೆ ಬೋಟ್ ನೆಕ್ಕಲ್ಲಿ. ಸೊ ಈ ಥರ ಡೈಮಂಡ್ ಶೇಪಲ್ಲಿ ವರ್ಕ್ ಬರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಈ ಥರ ಬರುತ್ತೆ ಬ್ಯಾಕಲ್ಲಿ ಈ ಥರ. ಸೊ ಫುಲ್ ಕಂಪ್ಲೀಟ್ ಡಿಸೈನ್ ಈ ಥರ ಬರುತ್ತೆ. ಇನ್ನು ನೀವು ಕೆಳಗಡೆ ಇಲ್ಲಿ ನೀವು ಯಾವ ಥರ ಬೇಕಾದರೂ ಆ ಥರ ಶೇಪ್ನ ಕೊಟ್ಕೊಳ್ಬೋದು. ಇದು ಈ ಥರ ಡೈಮಂಡ್ ಶೇಪಲ್ಲಿ ಬರುತ್ತೆ. ಫುಲ್ ಸ್ವಲ್ಪ ಬ್ರಾಡ್ ಜಾಸ್ತಿ ಇರೋದ್ರಿಂದ ಶೇಪ್ ಕರೆಕ್ಟಾಗಿ ತೋರ್ಸೋಕ್ಕಾಗ್ತಾ ಇಲ್ಲ ನಿಮಗೆ. ಸೊ ಈ ಥರ ನಿಮಗೆ ಬರುತ್ತೆ, ಸ್ವಲ್ಪ ಜಾಸ್ತಿನೇ ಬ್ರಾಡ್ ಬರುತ್ತೆ ಇದು. ಫುಲ್ ಕಂಪ್ಲೀಟ್ ಡಿಸೈನು ಈ ಥರ ಬರುತ್ತೆ. ಈ ಥರ ಸಿಂಪಲ್ ವರ್ಕು ನೋಡ್ತಾ ಇರ್ಬೋದು, ಸಿಂಪಲ್ ವರ್ಕು. ಇನ್ನು ಫ್ರಂಟಲ್ಲಿ ಹಾರ್ಮೋಲ್ ಡೌನಲ್ಲಿ ವರ್ಕ್ ಬರುತ್ತಲ್ಲವ ಇವಾಗ, ಆ ಡೈಮಂಡ್ ಶೇಪ್ ಬಂದ್ಬಿಟ್ಟು ಅದರಲ್ಲೂ ಸಹ ಹಾರ್ಮೋಲ್ ಡೌನಲ್ಲಿ ವರ್ಕ್ ಬಂದಿದೆ. ಮತ್ತು ಸ್ಲೀವ್ಸಲ್ಲಿ ನಾರ್ಮಲಾಗಿ ಈ ಥರ ಬಾರ್ಡರ್ ಲೈನ್ ಬಂದು ಬುಟ್ಟ ಕೊಟ್ಟಿದ್ದೀನಿ. ಇದು ಬಾರ್ಡ್ರ್ ಸ್ವಲ್ಪ ಚಿಕ್ಕದಿದೆ, ಇದು ಒಂದು 1/4 ಇಂಚು ಅಥವಾ ಅರ್ಧ ಇಂಚು ಲೆಸ್ ಆಗಿಬಿಡುತ್ತೆ ವರ್ಕ್ ಮಾಡಿದಾಗ. ಸೊ ಅದಕ್ಕೆ ಬಾರ್ಡ್ರ್ ಬಿಟ್ಟು ಮೇಲ್ಗಡೆ ವರ್ಕ್ನ ಮಾಡಿರೋ ಅಂಥದ್ದು. ಸ್ವಲ್ಪ ಸ್ಟ್ಯಾಂಡಿಂಗ್ ಬ್ರಫ್ನ ಕೊಟ್ಕೊಂಡಿದ್ದೀನಿ ಅಷ್ಟೇ. ಸೊ ಈ ಥರ ಸಿಂಪಲ್ಲಾಗಿ ಇರಬೇಕು ವರ್ಕ್. ಹಾಗೆಯೇ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡಬೇಕಂದ್ರೆ ಈ ಥರ ವರ್ಕ್ಗಳನ್ನ ಮಾಡಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ಅಂದರೆ ಈ ಥರ ಬರುತ್ತೆ, ಸ್ವಲ್ಪ ಬ್ರಾಡ್ ಜಾಸ್ತಿ ಬರುತ್ತೆ. ನಿಮ್ಮ ಡಿಪಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ವರ್ಕ್ನ ಮಾಡಿಸ್ಕೊಳ್ಬೋದು. ಬಟ್ ಇದು ಬ್ರಾಡು ಜಾಸ್ತಿನೇ ಬರುತ್ತೆ. ನಾವು ಪರವಾಗಿಲ್ಲ ಬ್ರಾಡ್ನ ಚೆನ್ನಾಗೆ ಜಾಸ್ತಿ ಇದ್ರೂ ಪರವಾಗಿಲ್ಲ ವೇರ್ ಮಾಡ್ತೀನಿ ಅನ್ನೋರು ನೀವು ವರ್ಕ್ ಮಾಡಿಸ್ಕೊಳ್ಬೋದು. ಇದೊಂದು ಬ್ಲೌಸು. ಇನ್ನು ನಾನು ನಿನ್ನೆ ಮಾಡಿರೋವಂಥದ್ದು ಅವ್ರ ಕಸ್ಟಮರ್ಗೆ ತುಂಬಾ ಇಷ್ಟ ಆಗಿ ಇಸ್ಕೊಂಡ್ರು. ಮತ್ತು ಏನಪ್ಪ ಅಂತಂದರೆ ಒಂದಿಬ್ಬರು ಕಾಲ್ ಮಾಡಿ ಕೇಳಿದರೆ, ಅಂದರೆ ಸ್ವಲ್ಪ ಈ ಫೀಲ್ಡಲ್ಲಿ ಸ್ವಲ್ಪ ಅಟ್ಯಾಚ್ ಆಗಿರೋಂತಹವರು. ಫಸ್ಟು ನಮಗೆ ಕಸ್ಟಮರ್ ಆದರು, ಆಮೇಲೆ ಮಷಿನ್ ತೊಗೊಂಡು ಅವರೇ ರನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಏನೇ ಸಣ್ಣ ಪುಟ್ಟ ಚೇಂಜಸ್ ಇದ್ರೂ ಸಹ ಕಾಲ್ ಮಾಡಿ ಯಾಕೆ ಏನು ಅಂತ ವಿಚಾರಿಸ್ತಾರೆ. ಸೊ ನಾನು ವೀಡಿಯೋದಲ್ಲೇ ಆನ್ಸರ್ ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ. ಇದು ಚೈನು ನಾನು ಶಾರ್ಟು 1-2 ದಿನ ಹಾಕಿದ್ದೆ, ಆಮೇಲೆ ಲಾಂಗ್ ಕೂಡ ಹಾಕಿದ್ದೆ. ಅದಾದಮೇಲೆ ಕರಿಮಣಿನ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಇದನ್ನು ಚೈನ್ನ ಹಾಕ್ಕೊಂಡಿದ್ದೀನಿ ಅಂತಂದರೆ ಗೋಲ್ಡು ಹಾಕ್ಕೊಬಾರ್ದು ಅಂತ ಅಲ್ಲ. ಸೊ ಚಿನ್ನಿಮ್ಮನ ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು ನನಗೆ. ಅಂದರೆ ಯಾವಾಗಲೂ ಆ ರೋಡಲ್ಲಿ ಅಲ್ಲಿರೋ ಸರೌಂಡಿಂಗಲ್ಲಿ ಇಲ್ಲಿ ನಾವು ಬೆಂಗಳೂರಿಗೆ ಬಂದಾಗಿಂದ 5 ವರ್ಷದಲ್ಲಿ ಒಂದು 3-4 ಇನ್ಸಿಡೆಂಟ್ ಕೇಳಿದ್ದೀನಿ. ಚೈನ್ ಕಿತ್ಕೊಂಡೋದ್ರು, ಕಳ್ತನ ಆಗೋಯ್ತು, ಹಿಂಗೆ ರೋಡಲ್ಲಿ ಹೋಗಬೇಕಾದ್ರೇ ಕಿತ್ಕೊಂಡು ಹೋಗಿದ್ದಾರೆ. ಸೊ ನಮಗೇನು ಅಂಥ ಇನ್ಸಿಡೆಂಟ್ ಯಾವುದೂ ಆಗಿಲ್ಲ, ಮನೆ ಹತ್ರ ಆಗಿರ್ಬೋದು. ಯಾವುದೋ ನಮ್ಮ ಕಿವಿಗೆ ಅಷ್ಟು ಬೇಗ ಬೀಳದೇ ಇರೋ ಕಾರಣ ನಾವು ಸಹ ಸುಮ್ಮನೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಹಾಕ್ಕೊಳ್ತಾ ಇದ್ದೆ. ಇನ್ನು ಚಿನ್ನಿಮ್ಮನ ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ಒಂದು 2.5 ತಿಂಗಳು ಆಯಿತು ಅಂದ್ಕೊಳ್ಳಿ. ರಜಾ ಬಿಡೋಕ್ಕಿಂತ ಮುಂಚೆ, ಚಿನ್ನಿಮ್ಮ ಸ್ಕೂಲ್ ಏನು ಸ್ಟಾರ್ಟ್ ಆಗಿತ್ತಲ್ಲ ರಜಾ ಬಿಡೋಕ್ಕಿಂತ ಮುಂಚೆ, ಅಂದರೆ 2.5-3 ತಿಂಗಳು ಲೆಕ್ಕ. ಸೊ ನಾನು ಬಿಟ್ಟು ಬರಬೇಕಾದ್ರೆ ನಾನು ಲಾಂಗ್ ಹಾಕ್ಕೊಂಡಿದ್ದೆ. ಅದನ್ನು ಸಹ ಅದು ಆ್ಯಕ್ಚುಲಿ ಹೇಳಬೇಕಂತಂದರೆ ಗೋಲ್ಡ್ ಹಾಕಿರಲಿಲ್ಲ, ಈಗ ಪಂಚಲೋಹ ಅಂತ ಬರುತ್ತಲ್ಲ ಅದನ್ನು ಹಾಕಿದ್ದೆ. ಶಾರ್ಟ್ದೇನಿದೆ ಅದನ್ನು ಯಾಕಂದ್ರೆ ನನಗೆ ಸೆಟ್ ಆಗ್ತಿರ್ಲಿಲ್ಲ, ಕೂದಲ ಹತ್ರ ಹಿಂದೆ ಎಲ್ಲ ಸಿಗಾಕೊಳ್ತಾ ಇತ್ತು ಅಂತ ಹೇಳಿಬಿಟ್ಟು ಶಾರ್ಟ್ದು ಗೋಲ್ಡು ತೆಗೆದ್ಬಿಟ್ಟು ಪಂಚಲೋಹದ್ದು ಇದೆಯಲ್ಲ ಅದನ್ನೇ ಹಾಕ್ಕೊಳ್ಳೋಣ ಅಂತ, ರೂಪದ್ದು ಬರುತ್ತಲ್ಲ ಉರಿ ಥರ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿತ್ತು ನಾನು. ಸೊ ಇಲ್ಲೇನಾಗಿದೆ, ನಾನು ಈ ಥರ ನಾವು ಬೇಕು ಅಂದರೆ ತೆಗಿಯೋದು, ಬೇಡ ಅಂದರೆ ಬಿಡೋದು, ಆ ಥರ ಕೊಂಡಿನ ಹಾಕ್ಸ್ಕೊಂಡಿದ್ದೀನಿ. ಫಸ್ಟು ನಾನು ಅದಕ್ಕೆ ಸುತ್ತಿಸ್ಕೊಂಡಿದ್ದೆ. ಬೇಡ ಪದೇ ಪದೇ ಬಿಚ್ಚೋದು, ತೆಗಿಯೋದು, ಪದೇ ಪದೇ ಬಂಗಾರದ ಅಂಗಡಿಗೆ ಹೋಗೋದು, ಕಟ್ ಮಾಡಿ ಅನ್ನೋದು ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ನನಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಹಾಕ್ಕೊಬೋದು. ಗೋಲ್ಡ್ ಆದರೆ ಗೋಲ್ಡ್ ಹಾಕ್ಕೊಬೋದು, ಬೇಡ ಅಂದರೆ ನಮ್ಗೆ ಇಷ್ಟ ಆಗಿರೋಂಥ ಡಿಸೈನ್ದು ಚೈನ್ ತೊಗೊಂಡು ನಾವು ವೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಎಸ್ಕೊಂಡು ಈ ಥರ ನಾನು ಶೇಪ್ನ ಸುತ್ತಿಸ್ಕೊಂಬಂದೆ. ಸ್ಟಾರ್ಟಿಂಗಲ್ಲಿ ಒಂದು 3 ಇಯರ್ಸ್ ಆಯಿತು ಇದನ್ನು ಸುತ್ತಿಸ್ಕೊಂಡು. ಸೊ ಈ ಥರ ಸುತ್ತಿಸ್ಕೊಂಡು ಬಂದಿದ್ದೆ. ಇದು ಏನಾಗಿದೆ ಅಂದರೆ ಅವ್ರು ಈ ಕೊಂಡಿನ ನೋಡಿದ್ರೋ ಏನು ಅಬ್ಸರ್ವ್ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಚಿನ್ನಿಮ್ಮನ ಸ್ಕೂಲಿಂದ ಹೋಗಬೇಕಾದ್ರೆ ಒಂದು ಅಜ್ಜಿ ಇದ್ದರು, ಅವರು ಯಾರು ಅಂತಲೂ ಸಹ ಗೊತ್ತಿಲ್ಲ ನನಗೆ. ಚಿನ್ನಿಮ್ಮ ಶೂ ಬೆಲ್ಟ್ ಉಗಿಸ್ತು ಅಂತ ಹೇಳ್ಬಿಟ್ಟು ಬಗ್ಗಿಬಿಟ್ಟು ಹಾಕಿದೆ. ಚೈನ್ ನೋಡಿಬಿಟ್ಟು ಒಳಗಡೆ ಹಾಕೊಳ್ಳಮ್ಮ, ರೋಡ್ ಸರಿ ಇಲ್ಲ ಅಂತ ಅಂದರು. ಸರಿ ಅಂತೇಳಿ ನಾನು ಒಳಗಡೆ ಹಾಕ್ಕೊಂಡೆ ಹೋದೆ. ಅದಾದಮೇಲೆ ಚಿನ್ನಿಮ್ಮನ ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ನಾನು ಶೂ ಬಿಚ್ಚಬೇಕಾದ್ರೆ ಏನಾದ್ರೂ ಸ್ಕೂ ಒಳಗಡೆ ಅಲೋ ಇಲ್ಲ ಅವ್ರಿಗೆ. ಆ ಬಿಚ್ಚಬೇಕಾದ್ರೆ ಏನೋ ಬಗ್ಗೆ ಒಂದು 2-3 ಸರಿ ಬಗ್ಗಿದ್ದೆ. ಎಲ್ಲಿ ಯಾವಾಗ ಹೊರಗಡೆ ಬಿತ್ತೋ ಗೊತ್ತಿಲ್ಲ ನನಗೆ. ಚೈನು ಚೂಡಿದಾರ್ ಒಳಗಡೆ ಹಾಕೊಂಡಿದ್ನಲ್ವ, ಸೊ ಹೊರಗಡೆ ಬಿತ್ತ ಗೊತ್ತಿಲ್ಲ. ಆ ಚಿನ್ನಿಮ್ಮ ಸ್ಕೂಲಿಂದ ಸ್ವಲ್ಪ ಮುಂದೆಗಡೆ ಬಂದರೆ ಒಂದು ಬಿಲ್ಡಿಂಗ್ ಇದೆ, ಗೆಸ್ಟ್ ಹೌಸ್ ಥರ. ಈ ಪೇಷಂಟ್ಗಳು ಅವರು ಇವರು ಇಲ್ಲಿ ನಾರಾಯಣ ಹಾಸ್ಪಿಟ್ಲ್ ಹಿಂದೆಗಡೆನೇ ಇರೋದ್ರಿಂದ
ಬಂದಿರೋ ಗೆಸ್ಟ್ ಏನಾದರೂ ಸ್ಟೇ ಆಗಿದ್ರೆ ಪೇಷಂಟ್ಗಳು ಏನೋ ಸ್ಟೇ ಹಾಕ್ತಾರೆ ಅಲ್ಲಿ. ಸೊ ಆ ಬಿಲ್ಡಿಂಗಿಗೂ ಅದಕ್ಕಿನ್ನೂ 1.5-2 ಅಡಿ ಗ್ಯಾಪ್ ಇದೆ. ಆ ಬಿಲ್ಡಿಂಗ್ ಪಕ್ಕದಲ್ಲಿನೇ 1.5-2 ಅಡಿ ಒಬ್ಬ ಮನುಷ್ಯರು ಓಡಾಡೋ ಥರ ಗ್ಯಾಪ್ ಇದೆ. ಪಕ್ಕದಲ್ಲಿನೇ ಆ ಬಿಲ್ಡಿಂಗ್ ಫುಲ್ ಕಂಪ್ಲೀಟ್ ಆಗೋದ್ರೊಳಗಡೆ ಒಂದು 2-3 ಕರೆಂಟ್ ಕಂಬ ಬರುತ್ತೆ. ಅದ್ರ ಪಕ್ಕದಲ್ಲಿ ರೋಡ್ ಇರೋದು. ಆಟೋದಲ್ಲೂ ಎಷ್ಟು ಸ್ಪೀಡಾಗಿ ಬಂದ ಅಂತಂತಂದರೆ ಇಬ್ಬರು ಡ್ರೈವಿಂಗ್ ಸೀಟ್ ಆಟೋದಲ್ಲಿ ಇಬ್ಬರು ಕೂತಿದ್ದಾರೆ, ಹಿಂದೆಗಡೆ ಒಬ್ಬರು ಕೂತಿದ್ದಾರೆ. ಅವ್ನು ಹಿಂದೆಗಡೆಯಿಂದ ಫುಲ್ಲು ಎಂಡಿಂಗ್ ಕೂತಿದ್ದಾನೆ, ಫುಲ್ಲು ಆ ಕಡೆಯಿಂದ ಎಂಡಿಂಗ್ ಕೂತಿದ್ದಾನೆ. ನಾನಿರೋ ಬರ್ತಾ ಇರಬೇಕಾದ್ರೆ ಎಂಡಿಂಗ್ ಕೂತಿದ್ದಾನೆ ಆಟೋದಲ್ಲಿ. ಅಲ್ಲಿ ಆಟೋ ಡ್ರೈವಿಂಗ್ ಏನಿರುತ್ತಲ್ಲ ಅಲ್ಲಿ ಒಬ್ಬನು ಕೂತಿದ್ದಾನೆ. ಈಚೆ ಕಡೆ ಸೈಡ್ ಪಕ್ಕದಲ್ಲಿ ಒಬ್ಬನು ಫುಲ್ ಏನು ಬೀಳ್ತಾ ಇದ್ದಾರೇನೋ ಅನ್ನೋ ಥರ ಕೂತಿದ್ದಾರೆ. ಸೊ ಒಡಿ ಅಂತಂದೇಳಿ ಜೋರಾಗಿ ವಾಯ್ಸ್ ಬರ್ತಾ ಇದೆ. ಹತ್ರದಲ್ಲೇ ಇದ್ವಿ ಅಲ್ವಾ, ಸೊ ವಾಯ್ಸ್ ಬರ್ತಾ ಇದೆ. ಇನ್ನೇನು ನನಗೆ ನಾನು ಹೋಗ್ತಾ ಇರೋ ಪ್ಲೇಸ್ಗೂ ಕರೆಂಟ್ ಕಂಬನೂ ಅಡ್ಡ, ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲ. ಫುಲ್ ಕಾಲು ತಂದು ನಿಲ್ಲಿಸ್ಬಿಟ್ಟ. ಇನ್ನೇನು ಕೈ ಹಾಕಬೇಕು, ಡೂಪ್ಲಿಕೇಟ್ ನಡಿ ಮಚ್ಚ ಡಮ್ಮಿ ನಡಿ ಮಚ್ಚ ಅಂತಂದ. ಅಲ್ಲಿಂದ 1 ಸೆಕೆಂಡು ವೆಯ್ಟ್ ಮಾಡಲಿಲ್ಲ, ಆಟೋ ಹಾಗೆ ಮೂವ್ ಆಯಿತು. ಸೊ ನನಗೆ ಮೈಂಡಿಗೆ ಬಂದೇ ಇಲ್ಲ, ನನ್ನ ಮನೆಗೆ ಬರೋವರೆಗೂ ತಲೆಗೆ ಬಂದೇ ಇಲ್ಲ. ಡಮ್ಮಿ ನಡಿ ಮಚ್ಚ, ನನ್ನನ್ನು ಯಾಕೆ ಇವ್ನು ಡಮ್ಮಿ ಅಂದ. ನಾಳೆನೂ ಸೇಮ್ ಟೈಮಿಗೆ ಬರ್ತೀನಿ, ಏನಾದರೂ ಇವ್ನು ಸಿಗಬೇಕಲ್ಲ, ನಿಜವಾಗ್ಲೂ ಆಟೋ ನಿಲ್ಲಿಸಿನೇ ಮಾತಾಡ್ತೀನಿ ಅಂತಂದು ಹೆಣ್ಮಕ್ಳು ಅಂದರೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಮುಂದೆ ಹೋಗ್ತಾ ಒಬ್ಬ ಅಕ್ಕನೂ ಸಹ ಹುಷಾರು ಅಕ್ಕ ಅಂತಂತ ಹೇಳ್ಬಿಟ್ಟು ಅದು ಅವ್ರಿಗೂ ಸಹ ತಲೆಗೆ ಬಂದಿಲ್ಲ. ಸೊ ಮನೆಗೆ ಬಂದು ನಾನು ಕೂಡ ಬೈಕು ಅಂತ ಬಂದು ಪಕ್ಕದ ಮನೆ ಆಂಟಿಗೂ ಹೇಳಿದೆ. ನಾನು ಸಹ ಬೈಕು ಅಂತ ಆಂಟಿಗೆ ಬಂದುಬಿಟ್ರು, ಆಂಟಿ ಥರದ್ದು ನನ್ನ ಮಕ್ಕಳು ಏನು ತಿನ್ಬಂದಿದ್ರೋ ಏನಿಲ್ಲ ಬೆಳಗ್ಗೆ ಇದೊಂದು ನನಗೆ ಅಂತಂತ ಹೇಳ್ಬಿಟ್ಟು ಬೈಕು ಅಂತ ಬಂದೆ. ಮನೆಗೆ ಬಂದು ನಾನು ಫ್ರೆಶ್ ಅಪ್ ಆಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಕುಂಕುಮ ಇಟ್ಕೊತಾ ಇದ್ದೀನಿ. ಆವಾಗ ನನಗೆ ನೆನಪಾಗಿದ್ದು, ಅಯ್ಯೋ ಇದಕ್ಕೇನಾದರೂ ಡಮ್ಮಿ ನಡಿ ಮಚ್ಚ ಅಂತಂದ್ರಲ್ಲ. ಇದುವರೆಗೂ ಯಾರೂ ಆ ಥರ ಇನ್ಸಿಡೆಂಟ್ ಆಗಿಲ್ಲ. ಏನಾದ್ರು ಹೇಳಬೇಕು ಮಾಡಬೇಕು ಅಂದರೆ ಅಷ್ಟು ಆಟೋದನ್ನು ಅಷ್ಟು ಹತ್ರಕ್ಕೆ ಬಂದು ಕೇಳೋವಂಥ ಅವಶ್ಯಕತೆ ಏನಿದೆ. ಸೊ ನಿಜವಾಗ್ಲೂ ನನಗೆ ಮನೆಗೆ ಬಂದು ಶಾಕು 1-1.5 ಗಂಟೆ ಸುಮ್ಮನೆ ಕೂತ್ಬಿಟ್ಟೆ. ಯಪ್ಪ ಎಂಥ ಕೆಲಸ ಆಗ್ಬಿಡ್ತಿತ್ತಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನವೀನವ್ರಿಗೆ ಕಾಲ್ ಮಾಡಿ ಹೇಳಿದ್ರೆ ಅದು ಎಲ್ಲನ ಚೈನ್ ಎಲ್ಲನ ಹೋಗ್ಲಿ, ಕುತ್ತಿಗೆ ಎಲ್ಲಾದರೂ ಏನಾದರೂ ಆಗ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇ ಯಾವ ಗೋಲ್ಡು ಬೇಡ, ಬಂಗಾರನೂ ಬೇಡ, ಆರ್ಟಿಫಿಷಿಯಲ್ ಬೇಡ. ಇವಾಗ ಆರ್ಟಿಫಿಷಿಯಲ್ಗೂ ಗೋಲ್ಡ್ಗೂ ವ್ಯತ್ಯಾಸನೇ ಗೊತ್ತಿರಲ್ಲ, ತಲೆ ಮೇಲೆ ಹೊಡೆಯೋ ಥರ ಇರುತ್ತೆ ಆರ್ಟಿಫಿಷಿಯಲ್ ಕೂಡ. ಸೊ ಅದಕ್ಕೆ ಇದು ಪರ್ಮನೆಂಟಾಗಿ ಇದನ್ನು ಏರಿಸ್ಕೊಂಡು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲಿಗಾದ್ರೂ ಹೊರಗಡೆ ಹೋದರೆ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಗಾದರೆ ಶಾರ್ಟ್ ಚೈನ್ ಇದೆ, ಅದನ್ನು ಹಾಕ್ಕೊಂಡು ಹೋಗೋಣ. ಇದಕ್ಕೆಲ್ಲ ದೊಡ್ಡದಕ್ಕೆ ಸುಮ್ಮನೆ ಏನಕ್ಕೆ ಬೇಡ, ದೊಡ್ಡ ನಮಸ್ಕಾರ ಅಂತ ಹೇಳಿಬಿಟ್ಟು ಈ ಥರ ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಅನ್ನಿಸ್ತಾ ಇದೆ ಎಷ್ಟು ಇಲ್ಲಿ ನಾವು ಸರ್ವಿಂಗ್ ಎಂತೆಂಥ ಅಲ್ಲಿದ್ದಾರೆ, ಎಷ್ಟಂತ ತುಂಬ ಅವರೇ ಬಾಡಿಗೆ ಮನೆಗಳನ್ನ ಕೊಟ್ಕೊಂಡು ಚೆನ್ನಾಗಿರೋದು, ಅವರೇ ಕರಿಮಣಿಗಳು ಏರ್ಸ್ಕೊಂಡಿದ್ದಾರೆ. ಸೊ ನಾನು ಅವಾಗ ಅನ್ಕೊಂತ ಇವ್ರಿಗೆ ಏನು ಕಮ್ಮಿ ಆಗಿದೆ ಅಂತ ಕರಿಮಣಿ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಅನ್ನಿಸ್ತಾ ಇದೆ ಈ ಬೆಂಗಳೂರು ಏನು ಗೊತ್ತಾ, ಬೆಂಗಳೂರಿಗೆ ಬರೋರು ದುಡಿಬೇಕು, ನಾವು ದುಡ್ಡು ಮಾಡಬೇಕು ಅಂತ ಬರಬೇಕು ಹೊರತು ನೆಮ್ಮದಿಯಾಗಿರೋಕ್ಕಂತೂ ಬರಲಿಕ್ಕಾಗೋದಿಲ್ಲ. ಕೆಲಸ ಮಾಡು ದುಡಿ ಕೆಲಸ ಮಾಡು ದುಡಿ ಅಷ್ಟೇ ಇರುತ್ತೆ. ಇನ್ನು EMI ಕಟ್ಟು, ರೆಂಟ್ ಕಟ್ಟು, ಆ ಫೀಸ್ ಕಟ್ಟು, ಈ ಫೀಸ್ ಕಟ್ಟು, ಮುಗಿದೋಯ್ತು. ಸೊ ಈ ಥರ ಇರುತ್ತೆ. ಸೊ ಬೆಂಗಳೂರಿಗೆ ಬರೋರು ಯಾಕೆ ಬೇಗ ಏನು ಹೊಸ ಜೋಡಿಗಳು ಮದುವೆ ಆಗಿರ್ತಾರೆ ಅಲ್ವಾ, ಏನು ಬೇಗ ಮಕ್ಕಳು ಮಾಡ್ಕೊಳಲ್ಲ ಅಂತಂದರೆ ಇದೇ ರೀಸನ್ನಿಗೇ ದುಡಿ ಫಸ್ಟಿಗೆ ಕಮಿಟ್ಮೆಂಟ್ಗಳನ್ನ ಮಾಡಿಕೊಂಡು ಆಮೇಲೆ ಮಕ್ಕಳಾಗಿ ಅವ್ರಿಗೆ ತುಂಬೋದೇ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಲೈಫಲ್ಲಿ ಸೆಟ್ಲಾಗಿ ಆಮೇಲೆ ಮಕ್ಕಳನ್ನ ಮಾಡ್ಕೊತಾರೆ ಅಂತ ಅನಿಸುತ್ತೆ. ಸೊ ಇದು ನಂದು ಚೈನಿಂದು ಕತೆ. ಏನಕ್ಕೆ ನಾನು ಕರಿಮಣಿ ಏರ್ಸ್ಕೊಂಡಿದ್ದೀನಿ ಅಂತಂತಂದರೆ ಇದೇ ರೀಸನ್ಗೇನೆ. ಸೊ ಇದೇ ಪರ್ಮನೆಂಟಾಗಿ ಇದನ್ನೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ಯಾವತ್ತೂ ಇದನ್ನು ಚೇಂಜ್ ಮಾಡಲ್ಲ. ಯಾಕೆ ಬೇಕು ನನಗೆ, ಅವತ್ತಿಂದ ಪಕ್ಕದಲ್ಲಿ ಒಂದು ಆಟೋ ಬಂದ್ರೂ ಭಯ ಆಗುತ್ತೆ. ಆ ರೋಡಲ್ಲಿ ಚಿನಿಮನ ಸ್ಕೂಲಿಂದ ಬಿಟ್ಟು ಬರೋವರೆಗೂ ಸಹ ಸಮಾಧಾನ ಇರಲ್ಲ, ಆ ಥರ ಅನ್ನಿಸ್ತಾ ಇರುತ್ತೆ. ಸೊ ಇನ್ನು ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.